ಫಾಗಿ ಗೈಸ್. ಬ್ಯಾಂಗ್ಳೂರ್ ವೆದರ್ ಮಸ್ತಾಗಿದೆ ಬೆಳಗ್ಗೆ. ಇವಾಗ ಸಿದ್ಧಾಂತನ ಪಿಕ್ ಮಾಡಕ್ಕೆ ಬಂದಿದ್ದೀನಿ ಇಲ್ಲಿ. ಕಮ್ ಸರ್. Hello, good morning bro. Meet up point. No, not yet bro. Head southeast. Let's go. ಬಂದವನ Sidhu! Pretty fella. What's up, bro? Nice setup. How's life? Awesome. Too good. Hey bro. ಬೈಕ್ ನಿಲ್ಸ್ಬಿಟ್ಟು ಗೊತ್ತಲ್ಲ. ಸ್ಟಾರ್ಟ್ ಆಯ್ತು ಗೈಸ್. ಇವಾಗ ನನ್ನ ಹಾಕೊಂಡು ಜಡಿತಾರೆ. ಯಾವಾಗಲೂ ಲೇಟು ಅಂತ ಕೇಳಿಸ್ಕೊಳ್ಳೋಣ ಬನ್ನಿ. It was traffic no bro. He was on time almost. ಇಲ್ಲ I'm on time. I was also on time. ನಾ ಅದಕ್ಕೆ ಸಿದ್ಧಾಂತ್ ಕೇಳ್ಕೊಂಡ್ ಬರ್ತಿದ್ದೆ. ನಿಲನ್ ಬಂದಿಲ್ಲ ಅಂದ್ರೆ ನಾನ್ ಬಚಾವು, ನಿಲನ್ ಬಂದಿದ್ರೆ ನನ್ನ ಹಾಕೊಂಡ್ ರುಬ್ತೀರಾ ಅಂತ. 20 minutes early I was. Where were you? Huh? I thought you slept off. Let's go. ಸೊ ಇವತ್ತು ನಾವೊಂದು ಸ್ಮಾಲ್ ರೈಡ್ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದ್ಬಿಟ್ಟು ಡೆಸ್ಟಿನೇಷನ್ ರೀಚ್ ಆದ್ಮೇಲೆ ತೋರಿಸ್ತೇನೆ. ಎಲ್ಲರೂ ಇವತ್ತು ನಮ್ಮ ರೈಡರ್ ಮಂಜಾಸ್ ಜೊತೆ ಹೋಗ್ತಾ ಇರೋದು. ಎಲ್ಲರೂ ಇಲ್ಲ, ನಾನು ಮುಂದೆ ಸಂತೋಷು ಆ್ಯಂಡ್ ಹಿಂದೆ ನಿಲನ್ ಇದ್ದಾನೆ. ನಿಲನ್ ಸಿದ್ಧಾಂತ ಕೂರಿಸ್ಕೊಂಡು ಬರ್ತಿದ್ದಾನೆ ಇವಾಗ. ಮಸ್ತಾಗಿದೆ ರೋಡು, ವೆದರ್ ಸೂಪರ್ ಆಗಿದೆ. ಅಂಡ್ ಈ ಸ್ಮೋಕ್ ರೋಡ್ ಅಲ್ಲಿ ಹೋಗ್ತಿದ್ರೆ ಇನ್ನ ಮಸ್ತ್ ಅನ್ಸ್ತಾ ಇದೆ. ಮಾಮ್ ರೈಟ್ ಹೋಗ್ಬಿಡ ತಿರ್ಗ ಸರ್ಕಲ್ ನೋಡ್ಕೊಂಡ್ ಬಾ. ಬೋರ್ಡೇ ಕಾಣಿಸ್ತಿಲ್ಲ ಏನದು. ಹೈವೇಲಿ ಇದೀವಿ ಗೈಸ್. 100-120 ಹೊಡೆಯೋ ಜಾಗದಲ್ಲಿ 20 ಹೋಗ್ತಾ ಇದ್ದೀವಿ. As I always say, every journey is memorable, or we should make it memorable. Currently, we are on the new Bangalore-Chennai Expressway. 2-wheelers ಗೆ ಎಂಟ್ರಿ ಇಲ್ಲ, ಬಟ್ ಗೊತ್ತಿಲ್ದಿರ ನಾವು ಎಂಟ್ರಿ ಆದ್ವಿ. ಹೀಗೆ ಸ್ವರ್ಗದ ರೋಡಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಸ್ವರ್ಗದ ಗೇಟ್ ಹತ್ರ ಚಿಕ್ಕ ಟ್ವಿಸ್ಟ್ ಕಾದಿತ್ತು ನಮಗೆ. ಸೊ ಗೈಸ್, ಸೈಕ್ ಸೀನು. ಸೊ ಈ ರೋಡಲ್ಲಿ 2-wheeler ಇಲ್ವಂತೆ. 2-wheeler ಇಲ್ಲ, ಬಿಡಲ್ಲ ಅಂತ ಹೇಳ್ತಿದ್ದಾರೆ. ಹೋಗಿ ಮಾತಾಡೋಣ ಸ್ವಲ್ಪ. ನೋಡಿ ಅಣ್ಣ, ಅಷ್ಟು ದೂರ ಬಂದ್ಬಿಟ್ಟಿದ್ದೇವೆ ಆಲ್ರೆಡಿ. ನಿಜವಾಗೂ ಬೇಜಾರು ಮಾಡ್ಕೋಬೇಡಿ ಸರ್. ಮುಂದೆ ಲೆಫ್ಟ್ ಖಂಡಿತ ತಗೋತೀವಿ ನಾವು. ಹೋಗಲ್ಲ, ಅಷ್ಟು ದೂರ ಹೋಗಲ್ಲ. ನಾವು ಹೋಗೋದೇ ಇಲ್ಲ ಟೋಲ್ ಹತ್ರ. 8 ಕಿಲೋಮೀಟರ್ ಇಲ್ಲ 8 ಕಿಲೋಮೀಟರ್ ಅಲ್ಲಿ ಟೋಲ್ ಬರೋದು ನಿಂತಲ್ಲಿ ಎಕ್ಸಿಟ್ ಅಲ್ಲಿ. ಅದೇ ಅಲ್ಲಿ ತಗೋತೀವಲ್ಲ, ಅಲ್ಲಿ 8 ಕಿಲೋಮೀಟರ್ ಅಲ್ಲಿ ತಗೋಬಾರ್ದಾ? ಅವ್ರು ಇಲ್ಲಿ ಇವ್ರು ಹಿಡಿತಾರೆ ಅಂತ ಇವ್ರಿಗೆ ಸುಮ್ಮನೆ ಇದ್ದಾಗತ್ತಂತ. ನೋಡಿ ಅಣ್ಣ, ಮಾತಾಡಿ ಒಂದ್ ಸ್ವಲ್ಪ. ಆಲ್ರೆಡಿ ಟೈಮ್ ಆಗೋಗಿದೆ, ಹೋಗ್ಬೇಕಾಯ್ತು. ಅದಕ್ಕೇನೆ ನಮ್ಗೆ ಗೊತ್ತೂ ಇರ್ಲಿಲ್ಲ. ಲಾಕ್ ಎಲ್ಲಿ ಫಾಗ್, ಏನು ರೋಡೇ ಕಾಣಿಸ್ತಿಲ್ಲ. ಬೋರ್ಡ್ ಹೆಂಗ್ ನೋಡೋಣ. ನಾನೇ ಬರ್ಬಿಟ್ಟಿದ್ದೀನಿ. ಅಯ್ಯೋ, ಬಿಟ್ಬಿಟ್ಟಿದ್ದೀನಿ ಎಷ್ಟೋ ಗಾಡಿಗಳನ್ನ, ಆದ್ರೂ ಅವರು ಅಕ್ಸೆಪ್ಟ್ ಮಾಡಲ್ಲ. ಈ ಪ್ರಾಬ್ಲಮ್ ಹೇಳ್ತಾರೆ ಕೆಲವರು. ಬಿಟ್ಬಿಟ್ಟಿದ್ದೀನಿ, ತಿರುಗಿ ಬೆಳಗ್ಗೆ ನಾನು ಪೇಮೆಂಟ್ ಕಟ್ತಾರೆ. ಅದೇ ನೆಕ್ಸ್ಟ್ ಎಕ್ಸಿಟ್ ಟೋಲೆ ಅಂತ. ಟೋಲ್ ಅಲ್ಲೇ ಎಲ್ಲಿ ಈ ರೋಡಿಗೆ ಎಲ್ಲಿ ಎಕ್ಸಿಟ್ ಆಗೋದು ಎಲ್ಲ ಕಡೆ ಟೋಲ್. 8 ಕಿಲೋಮೀಟರ್ ರೈಟಾ? ಮಾಲೂರು ಕೋಲಾರು ಎಕ್ಸಿಟ್ ಅದು. ಬಿಟ್ಬಿಡಿ ಅಣ್ಣ, ಅಲ್ಲಿವರೆಗೂ ಹೋಗ್ಬಿಡ್ತೇವೆ. ಆಗಲ್ಲ, ನಾವು ಬಿಡಂಗಿದ್ದು ನಾನೇನು ನಿಲ್ಸ್ಬೇಕಾಗಿತ್ತ ನಿಮ್ಮ. ನಿಜವಾಗ್ಲೂ ಬೇಜಾರು ಮಾಡ್ಕೋಬೇಡಿ. ಬೇಜಾರು ಪ್ರಶ್ನೆ ಅಲ್ಲ, ಹೋಗೋಷ್ಟಲ್ಲಿ ಇಲ್ಲಿ ಸರ್ವಿಸ್ ರೋಡ್ ಯಾವ್ದೋ ಇದೆ, ಹಿಂಗೆ ಹೋಗ್ಬಹುದಾ ನೋಡಿ ಈ ತರ. ಅಣ್ಣ ಇಲ್ಲಿ ಹೋಗಕ್ಕ ಅಲ್ವಾ? ಅದೇ ಚೆಕ್ ಮಾಡ್ತಿದ್ವಿ ಆಗುತ್ತಾ ಏನು ಅಂತ.
ಇದೆಯಲ್ಲ ಹಾ. ಹಿಂಗ್ ಬಸ್ ಸರ್ವಿಸ್ ರೋಡ್ ಆಮೇಲೆ ಫ್ಲೈಓವರ್ ಹತ್ಕೊಂಡು ಹಂಗೆ ಆ ಕಡೆ ರೈಟ್ ಹೋಗೋದು. ಹಂಗೆ ಮಾಡೋಣ ನೋಡಿ. ಹಾ ಅದೇ ಹಳ್ಳಿ ಒಳಗಡೆಯಿಂದ ಹೋಗೋಣ ಅಷ್ಟೇ 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 ಪ್ಲಾನ್ ಆಗೋಯ್ತು. ಅಷ್ಟೇ ಆಗೋಯ್ತು. ನಾವು ಮ್ಯಾಪ್ ನ ಬೈಕ್ ಹಾಕೋದ್ ಬದಲು ಕಾರ್ ಮ್ಯಾಪ್ ಹಾಕೊಂಡ್ ಬಂದಿದೀವಿ. ಕಾರ್ ಇತ್ತಲ್ಲ ಆಲ್ರೆಡಿ, ಕಾರ್ ಇದ್ದಿದ್ದು. ಹಾ ನೀನ್ ಅದೇ ಹಾಕೊಂಡು ಆರಾಮಾಗಿ ಬಂದ. ಸೂಪರ್ ಸೂಪರ್. ಅದು ಮಸ್ತ್ ರೋಡ್ ಬ್ರೋ, ಮಸ್ತಾಗಿ ಬಂದ್ವಿ. ಸಖತ್ತಾಗಿತ್ತಲ್ಲ? ಗುಡ್ ಎಕ್ಸ್ಪೀರಿಯನ್ಸ್. ಅಂಡ್ ಮುಂದೆ ನೋಡೋಣ ಏನೇನಾಗತ್ತಂತ. ಅವನೇನು ಏನ್ ಮಾಡಕ್ ಹೋದ? He went to give water to dragon fruit. ವಾಟ್ ಆಯ್ತು? Dragon fruit. ಅಷ್ಟೇ ಅಷ್ಟೇ ಅಷ್ಟೇ. ಕಮ್ ಆನ್ ಲೆಟ್ಸ್ ಗೋ. ಹಳ್ಳಿ ರೋಡಿಗೆ ರೀಚ್ ಆದ್ವಿ. ವಾವ್, ಆ ಸನ್ ರೇಸ್ಗೆ ಮರ ಅಡ್ಡ ಇದ್ದಿದ್ದು ಸೂಪರ್ ಆಗಿ ಕಾಣಿಸ್ತಿತ್ತು. ಹಾಲಾಕಕ್ಕೆ ಹೋಗ್ತಾ ಇದ್ದೀರಾ? ಎಲ್ಲಿದ್ದೀವಿ ಇವಾಗ? ಬಿಸಾನಾಥಂ. ಸೊ ಗೈಸ್, ನಾನು ಏರ್ ಕಟ್ ಮಾಡಿಸಿರೋದು ಇವ್ರಿಗೆ ಗೊತ್ತಿಲ್ಲ. ಸೊ ಇವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಕ್ಯಾಪ್ಚರ್ ಮಾಡೋಣ ಇವಾಗ. ಏಯ್ ದಟ್ಟಿಪ್ ಎಲ್ಲ ಕೇಳಿಸ್ಕೊಂಬಿಟ್ಟ. ಅಲ್ಲಿ ನಿಂತ್ಕೊಂಡು ಏರ್ ಕಟ್ ಮಾಡ್ಸಿರೋದು ಗೊತ್ತಿಲ್ಲ. ಅಷ್ಟಾಗ ಅಲ್ಲಿಂದ ಕೇಳಿಸ್ತಾ. ಏರ್ ಕಟ್ ಮಾಡ್ಸಿರೋದು ಗೊತ್ತಿಲ್ಲ ಏನಂದ್ರೆ ರಿಯಾಕ್ಷನ್ ನೋಡೋಣ ಅಂತ. ಫ್ಲಾಪ್ ಗೈಸ್, ಫ್ಲಾಪ್ ಆಗೋಯ್ತು. ಕೋರ್ಸ್ ಫ್ಲಾಪ್, 100% ಫ್ಲಾಪ್. ದಟ್ಟಿಪ್ ಎಲ್ಲ ಏನೋ ಕೈಯೆಲ್ಲ ತುಳಿತಾ ಇದೆಯಾ? ಆವಾಗಿಂದ ಕೈ ಏನೋ ಒಂಥರ ಉಚ್ಕೋತಾವೆ. ಸೊ ಸಿಂಗ್ಲಿಕ ಕಟಿಂಗ್ ಮಾಡಿಸ್ಬಿಟ್ಟಿದೆಯಲ್ಲ. ಫುಲ್ ಅದಿದ್ದು ಹೆಲ್ಮೆಟ್ ಹಾಕೊಂಡ ಇದ್ದಾಗ ಹೇಗಿದೆ ನೋಡು. ಫುಲ್ ಶಾರ್ಟ್ ಮಾಡಿಸ್ಬಿಡೋಣ ಅಂತ ಅನ್ಕೊಂಡೆ, ಬೇಡ ಅಂತ ಅನಿಸ್ತು. ಮೋಡ ಮಾಡ್ಸೋಣ ಅನ್ಕೊಂಡ. ಒಂದ್ಸತಿ ಒಂಥರ ಕಾಣಿಸ್ತಾನೆ, ಒಂದ್ಸತಿ ಸಣ್ಣ ಕಾಣಿಸ್ತಾನೆ, ಬಲ್ಕ್ ಆಗ್ಬಿಡ್ತಾನೆ. ಅಲ್ವಾ? ಇವಾಗ ಒಂಥರ ಬಲ್ಕ್ ಆಗ್ಬಿಡ್ತಾನೆ. ಯಾವುದೋ ಒಂದರಲ್ಲಿ ಇವಾಗ ರೀಸೆಂಟ್ ಆಗಿ ನೋಡ್ದಂಗೆ ನಂಗೆ ಸಣ್ಣ ಕಾಣಿಸ್ದಾಗಿತ್ತು, ಇವಾಗ ನೋಡು ಹಂಗೆ ಬಲ್ಕ್ ಆಗಿದ್ದಾನೆ. ಏ ಸಣ್ಣ ಬ್ರೋ, ಅದೇನಿಲ್ಲ, ಚೆನ್ನಾಗಿ ತಿಂತಾ ಇದ್ದೀನಿ, ಆರಾಮಾಗಿದ್ದೀನಿ. ಅದೇ ಸೊ ದಪ್ಪ ಆಗ್ಬೇಕಂದ್ರೆ ಚೆನ್ನಾಗಿ ತಿನ್ನಿ, ಖುಷಿಯಾಗಿರಿ. ಎಲ್ಲಾರು ಚೆನ್ನಾಗಿ ತಿಂದ್ರೆ ದಪ್ಪ ಹಾಗೆ ಆಗ್ತಾರೆ. ಖುಷಿಯಾಗಿರ್ಬೇಕು, ತಿಂದ್ಬಿಟ್ಟು ಖುಷಿಯಾಗಿರ್ಬೇಕು, ಅದು ಆವಾಗ ದಪ್ಪ ಆಗದ. A wise man once said, if these people talks, be quiet. ಚಟ್ನಿ ಮಸ್ತ್ ಆಗಿದೆ, ಫಿಂಗರ್ ಲಿಕ್ಕಿಂಗ್. ಮಸ್ತಾಗಿದೆ ಬ್ರೋ, ನಿಜ. ಎಲ್ಲಿ ಯಾವ ಹೋಟೆಲಲ್ಲಿ ಚಟ್ನಿ ಸೂಪರ್ ಆಗಿರುತ್ತೋ ಅಲ್ಲಿ ಎಲ್ಲ ಐಟಮ್ಸು ಸೂಪರ್. ನನ್ನ ಪ್ರಕಾರ ಯಾವ ಹೋಟೆಲಲ್ಲಿ ಈ ವಡೆ ಮಾಡ್ತಾರೆ ಅದು ಸಖತ್ತಾಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ನೈಸ್. ಹಂಗೆ ಒಬ್ಬೊಬ್ರು ಈ ಒಂದು ಹೇರ್ ಸ್ಟೈಲ್ ಹೆಂಗಿದೆ ಅಂದ್ರೆ, ಹೆಂಗಿದೆ ಗೈಸ್? ನಿನ್ನ ಹೇರ್ ಸ್ಟೈಲ್ ನಿನ್ನ ದಪ್ಪ ಮಾಡ್ತೈತೆ ಮಗ. ಫೇಸ್ ದಪ್ಪ ಕಾಣಿಸುತ್ತೆ ಗೈಸ್, ಅವನದು ಬಾಡಿದು ಪ್ರಾಬ್ಲಮ್ ಅಲ್ಲ, ಅವನದು ಫೇಸ್ ಪ್ರಾಬ್ಲಮ್ ಅಲ್ಲ, ಅವನ ಹೇರ್. ಸ್ವಲ್ಪ ರೇಗಿಸ್ಕೊಂಡು ಜಾಸ್ತಿ ಮಾತಾಡಿಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಫೈನಲಿ ನಾವು ಡೆಸ್ಟಿನೇಷನ್ ರೀಚ್ ಆದ್ವಿ. ಎಲ್ಲಿ ಅಂತ ಅಂದರೆ
ಸ್ವಲ್ಪ ಸರ್ ಕನ್ನಡ ಬರುತ್ತಾ? ಮತ್ತೆ ಏನ್ ಮಾತಾಡ್ಬೇಕು? ಟೆಂಪಲ್ ಬಗ್ಗೆ, ಟೆಂಪಲ್ ಎಂತಕ್ಕೆ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂತ ಟೆಂಪಲ್ ಬಂದು ತಡೀರಿ ಒಂದು ನಿಮಿಷ. 1000 ವರ್ಷ ಆಗಿದೆ ಸರ್. ಟೆಂಪಲ್ 1000 ವರ್ಷ ಆಗಿದೆ. 1000 ವರ್ಷ ಆಗಿದೆ. ಅವರು ಪೂಜಾರಿಗಾದ್ರು ಮಾತಾಡ್ತಾರೆ. ಬಾಕಲ್ ತೆಗೆ ಅಂತ ಇದ್ರೆ ಆ ಭಗವಂತನು ಪೂಜಾರಿ ಬಂದು ಬಾಕಲ್ ತೆಗೆ ಅಂದ್ರೆ ತೆಕ್ಕೋನಂತಿ. ಆಮೇಲೆ ನಾನು ಓದ್ತೀನಿ ಮುಚ್ಕ ಅಂದ್ರೆ ಮುಚ್ಕೊಂಡಂತಿ. ಪೂಜಾರಿ ಸ್ಥಾಪನೆ ಆಗಿರೋ ಪೂಜಾರಿ ಅಲ್ಲಿ ಮೇಲ್ಗಡೆ ಇರೋದು. ಸ್ಟೋರಿ ಇನ್ಕಂಪ್ಲೀಟ್ ಆಗೋಯ್ತು, ಬಟ್ ನಾವು ಕಂಟಿನ್ಯೂ ಮಾಡೋದು. ಸೊ ಏನಂತ ಹೇಳಿದ್ರಂದ್ರೆ, ಸೊ ಫಸ್ಟು ಇಲ್ಲಿ ದೇವಸ್ಥಾನ ಕಟ್ಟಿಸಿದಾಗ ಕೆಳಗಡೆಯಿಂದ ನೀರು ತೊಗೊಂಬಂದು ಎಲ್ಲ ಪೂಜೆ ಮಾಡೋಣ, ಸ್ಥಾಪನೆ ಮಾಡೋಣ ಅಂತ ಟ್ರೈ ಮಾಡಿದ್ರಂತೆ 1000 ವರ್ಷದಿಂದ. ಸೊ ದೇವಸ್ಥಾನ ಬಾಗಿಲು ತೆಕ್ಕೋತಾ ಇರ್ಲಿಲ್ವಂತ. ಸೊ ಆ ಥರ ಏನೋ ಒಂದು ಸಿಚುವೇಶನ್ ಆಗಿ ಅಲ್ಲಿ ಮೇಲ್ಗಡೆ ಕಾಣಿಸ್ತಿದ್ಯಾ, ಅಲ್ಲಿ ಮೇಲ್ಗಡೆ ಸೊ ಅಲ್ಲಿ ಫಸ್ಟ್ ಸ್ಥಾಪನೆ ಮಾಡಿ ಆಮೇಲೆ ಅಲ್ಲಿ ಎಲ್ಲ ಪೂಜೆ ಎಲ್ಲ ಮಾಡಾದ್ಮೇಲೆ ಇಲ್ಲಿ ಓಪನ್ ಆಯ್ತಂತೆ ದೇವಸ್ಥಾನ. ಸೊ ಸಮ್ ಪವಾಡ ಮಿರಾಕಲ್. ಓಕೆ, one more take. So initial days are like 1000 years before. Okay, some ur jana, okay, you know the village people. So they plan to have a temple here. Okay, and they built a temple, everything. And Stapane is where we keep the idol and do the puja. ತಡೀರಿ ಕಂಟಿನ್ಯೂ. I will tell you. Sir. ಸ್ವಲ್ಪ ಹತ್ರ ಬನ್ನಿ. ಅವರು ಹೋಗಿ ಅಲ್ಲಿ ಇದಾಗಿದ್ರು. ಏನಾದ್ರು ಬಾಕಲ ಹಾಕೊಂಡ್ಬಿಟ್ಟು. ಯಾರು ಬಾಕ್ಲ ಹಾಕೊಂಡಿದ್ದು? ಪೂಜಾರಿ ಅವರು ಬಾಕಲ ಹಾಕೊಂಡ್ಬಿಟ್ಟು ಅಲ್ಲಿನಿಕ ನೀರ್ ಎತ್ಕೆ ಬರ್ತಾ ಇದ್ರು. ಬಾಕಲ್ ತೆಗಿ ಸ್ವಾಮಿ, ಬಾಕಲ್ ತೆಗಿ ಅಂದ್ರೆ ಅವತ್ತು ತೆಗಿಲ್ಲಂತಿ. ಅವತ್ತು ತೆಗಿಲ್ಲ ಅಂದ್ರೆ ಯಾಕಂದ್ರೆ ತೆಗಿಲ್ಲ ಅಂದ್ರೆ ಈ ಹೆಂಗಸರು ಒಂದ್ 4 ಕಾಲು ತೆರಮುಖ ಬಂದ್ರಂತೆ ಅಯ್ಯಪ್ಪನ ಪೂಜೆಯಿಂದ. 7 ಹಾಲು ಬೆಂಡಗಳಾಗಿ ಹೋಗ್ಬಿಟ್ರಂತೆ. ಆಮೇಲೆ ತಿರ್ಗಾ ಈ ಭಗವಂತನ ಹೋಗಿ ಬಾ ನಿನಗೆ ಇಲ್ಲೇ ಪೂಜೆ ಮಾಡಿ, ನಾನಿನ್ನು ಬರಲ್ಲ. ಸರಿ, ನಿಂಗೆ ಫಸ್ಟ್ ಪೂಜೆ, ನಂಗೆ ಹಿಂದಿನ ಪೂಜೆ, ಅಷ್ಟು ಮಾತಾಡ ಸರ್. ಓಕೆ, ಸೊ ಯಾವಾಗ್ಲೂ ಇಲ್ಲಿ ಫಸ್ಟ್ ಪೂಜೆ ನಡೆಯುತ್ತೆ, ಆಮೇಲೆ ಅಲ್ಲಿ ಮೇಲೆ 4 ಗಂಟೆ ರಾತ್ರಿಯಿಂದ ಮಾಡ್ತಾರೆ ಅಲ್ಲಿ ಮೇಲೆ. ಓ, ಮಾತಾಡು ತುಂಬಾ ಸ್ಪೆಷಲ್, ಶ್ರೇಷ್ಠವಾದ ಬಾಕ್ಲು ಅಂತ. ಅದಕ್ಕೆ ನೀರು ತೀರ ಈ ಮರಲ್ಲಿ ಇದು ನೋಡು ಬ್ರೋ, ಅಲ್ಲಿ ಮರದ ಮೇಲೆ ಬಾಕ್ಲು ಇಕ್ಕೋರಲ್ಲ, ಸೊ ಆ ಬಾಕ್ಲು ಏನಂತ ಹೇಳಿದ್ರೆ ಫಸ್ಟ್ ಇಲ್ಲಿ ಮಾಡಿದ್ದಂತ. ಸೊ ಅವ್ರ ತಾತ ಮುತ್ತಾತ ಅವ್ರ ಪೂಜಾರಿ ಆಗಿದ್ದು. ಅದೇ ಹೇಳಿದ್ರಲ್ಲ ಅಲ್ಲಿ ಮೇಲ್ಗಡೆ ಹೋಗಿ ಬಾಕ್ಲು ಹಾಕೊಂಡಿದ್ರಲ್ಲ, ಇದೇ ಬಾಗ್ಲ. ಸೊ ಏನಂತ ಹೇಳಿದ್ರೆ ಬಾಕ್ಲು ಮುಚ್ಕೋ ಅಂತ ಹೇಳಿದ್ರೆ ಅದು ಆಟೋಮೆಟಿಕ್ ಆಗಿ ಹಂಗೆ ದೇವ್ರ ಇದರಿಂದ ಏನೋ ಆ ಥರ ಮುಚ್ಕೋತಿತ್ತಂತ. ಸೊ ಅದಕ್ಕೆ ಹಂಗೆ ಅದು ಪ್ರೊಟೆಕ್ಟ್ ಮಾಡೋಣ ಅಂತ ಮರದ ಮೇಲೆ ಇಕ್ಕೋರು ಇವಾಗ. ಅದನ್ನು ನಿಲ್ಲಿಸ್ಬಿಡ್ದು. ಸೊ ಗೈಸ್, ಫೈನಲಿ ರೀಚ್ ಆಗಿದ್ದೀವಿ ಮಲ್ಲಪ್ಪ ಕೊಂಡ ಟೆಂಪಲ್ಗೆ ಬಂದಿದ್ದೀವಿ ಇವಾಗ. ಆ್ಯಂಡ್ ದ ಸ್ಪೆಷಾಲಿಟಿ ಆಫ್ ದಿಸ್ ಪ್ಲೇಸ್ ಏನಂತ ಹೇಳಿದ್ರೆ, ಇಲ್ಲಿ ಟಾಪಿಂದ ನಿಂತ್ಕೊಂಡು ನೋಡಿದ್ರೆ 3 ಸ್ಟೇಟ್ಸ್ ಕಾಣಿಸುತ್ತೆ ಇಲ್ಲಿಂದ. ಸೊ ಎಲ್ಲೆಲ್ಲಿ ಯಾವ ಕಡೆ ಇದೆ, ಯಾವ ಸ್ಟೇಟ್ ಯಾವ ಕಡೆ ಇದೆ ಅಂದ್ಬಿಟ್ಟು ಇದು ನೋಡ್ಕೊಂಡು ಬಂದಿದ್ದೀವಿ ಕರೆಕ್ಟಾಗಿ. ಸೊ ಇಲ್ಲಿ ನೋಡು, ಈ ಕಡೆ ಈ ಪಾರ್ಟ್ ಕರ್ನಾಟಕ, ಇದು ಆಂಧ್ರ ಲೈಕ್ ತೆಲಂಗಾಣ ಸಮಥಿಂಗ್, ಇದು ತಮಿಳ್ನಾಡು. ಕರೆಕ್ಟ್ ಆಗಿದೆ ಇಲ್ಲಿ ನೋಡು, ಮಾರ್ಕ್ ಕರೆಕ್ಟ್ ಆಗಿದೆ ನೋಡು. ನೋಡು ಇಲ್ಲಿ ಮಿಡಲ್ ಅಲ್ಲಿ. ನೈಸ್. ಸೊ ದಟ್ ಮೀನ್ಸ್ ನಾವು 3 ಸ್ಟೇಟ್ಸ್ ಮಿಡಲ್ ಅಲ್ಲಿ ಇದ್ದೇವೆ. ಇದು ಕರ್ನಾಟಕ ಬ್ರೋ. ಇದು ಕರ್ನಾಟಕ, ಇದು ಆಂಧ್ರ. ದಿಸ್ ಒನ್ ಈಸ್ ಈ ಸೈಡ್ ಆಂಧ್ರ, ವೇರ್ ಈ ಕಡೆ ತಮಿಳ್ನಾಡು. ಅಗೇನ್ the last trek for the year. Here we go. Wow. So guys, ನೀವು ನೋಡಿದ್ದು ಇವಾಗ ಇದು ಮಲ್ಲಪ್ಪ ಕೊಂಡ ಅಂತ. ಸೊ ಈ ಪ್ಲೇಸಲ್ಲಿ ಸ್ಪೆಷಾಲಿಟಿ ಎಲ್ಲ ನೋಡಿದ್ರಿ, ಹೆಂಗೆ ಟೆಂಪಲ್ ಒರಿಜಿನೇಟ್ ಆಯಿತು, ಏನೇನಿದೆ ಇಲ್ಲಿ ಈ ಪ್ಲೇಸಲ್ಲಿ ಸರೌಂಡಿಂಗಲ್ಲಿ, ಆ್ಯಂಡ್ ವಾಟ್ ಈಸ್ ದ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ದ 3 ಸ್ಟೇಟ್ಸ್. ಇಲ್ಲಿ ಮೇಲ್ಗಡೆಯಿಂದ ನಿಂತ್ಕೊಂಡು ನೋಡಿದ್ರೆ ಎಲ್ಲ 3 ಸ್ಟೇಟ್ಸನ್ನು ಕವರ್ ಆಗಿರೋದು ಕಾಣಿಸಿದ್ದ. ಏನಂತ ಮಾತಾಡ್ಕೊಂಡ್ರಿ ದರ್ಶನ್ ಬಗ್ಗೆ? ದೇವ್ರ ಕಣೋ ಎಲ್ಲ ಹೇಳ್ತಾ ಇರೋದಾ? ಇಲ್ಲ, ದೈವ ನುಡಿತಾ ಇರೋದಾ ಇಲ್ಲ ನಿಲನ್ನ? ಸೊ ಎಸ್ ಗೈಸ್, ನನ್ನ ಇನ್ಸ್ಟಿಂಕ್ಟ್ಸ್ ಕರೆಕ್ಟ್ ಆಗಿತ್ತು. ಸೊ ನನ್ನ ಇಂಟರ್ಕಾಮ್ ವರ್ಕ್ ಆಗ್ತಾ ಇಲ್ಲ. ಸೊ ನನ್ನಿಂದ
ದಿಸ್ ಟು ಡರ್ಟಿ ಫೆಲೋಸ್ ಏನು ಬಿಚಿಂಗ್ ಅಬೌಟ್ ಮೀ. ಸೊ ಗೈಸ್, ಮಲ್ಲಪ್ಪ ಕೊಂಡ ಟೆಂಪಲ್ ನೋಡಿಕೊಂಡು ಇವಾಗ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಗೈಸ್, ಅಡಿಷನ್ ಟು ದ ಪ್ಲ್ಯಾನ್, ಇವಾಗ ಮನೆಗೆ ಹೋಗ್ತಿಲ್ಲ. ಇವಾಗ ನಾವು ಹೋಗ್ತಾ ಇರೋದು ಕೋಟಿಲಿಂಗೇಶ್ವರ ಟೆಂಪಲ್ಗೆ.